ದಾವಣಗೆರೆಯಲ್ಲಿ ವಿಜಯೇಂದ್ರನ ಹತವು ಮಾಡಲಿಕ್ಕೆ ಒಂದು ಜಾರಕಿಹೊಳಿ ಸಭೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಉತ್ತರ ಹೇಳಿದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಗಮನಿಸಿ ಈ ಹರಿಯಾಣ ಎಲೆಕ್ಷನ್ ಮುಗಿದ ನಂತರ ಎಲ್ಲವೂ ಸರಿಯಾದ. ಸರ್, ಈಗ ಸಿದ್ದರಾಮಯ್ಯನವರ ಮೇಲೆ ಗಂಭೀರ ಆರೋಪ ಇದೆ. ಅವರು ದಸರಾವನ್ನ ಉದ್ಘಾಟನೆ ಮಾಡಬಾರ್ದು ಅಂತೇಳಿ ದೂರದಾರ ತಿಳಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ನೋಡಿ, ಅವ್ರು ಏನೂ ಮಾಡಬಾರ್ದು, ಆದ್ರೆ ಅವ್ರಿಗೆ ದಪ್ಪ ಚರ್ಮದವರು, ಹಿಂಗಾಗಿ ಅವ್ರು ಎಲ್ಲವನ್ನೂ ಮಾಡ್ತಾರೆ. ಅವ್ರು ಏನೂ ಮಾಡಬಾರ್ದು, ಈಗ ಅಧಿಕಾರನೇ ತಗೋಬಾರ್ದು. ಅವರು ಯಾವುದೇ ರೀತಿಯಾದಂತಹ ಪ್ರಮುಖ ಅವ್ರ ತಕ್ಷಣ ರಾಜೀನಾಮೆ ಕೊಡ್ಬೇಕನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆಯಲ್ಲಿ ಬರ್ತದ. ಮರ್ಯಾದೆ ಇದ್ರೆ ಅವರು ದಸರಾ ಬಿಡ್ರಿ, ದಸರಾ ಒಂದು ಪವಿತ್ರವಾದಂತಹ ನಾಡಿನ ಉತ್ಸವ, ಇನ್ ಯಾವ್ದು ಮಾಡಬಾರ್ದು. ಒಂದು ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕ್ಬಾರ್ದು ಅವರು. ಅದೇನ ಆದ್ರೆ ಅವರು ಕಾಂಗ್ರೆಸ್ ಪಾರ್ಟಿ, ನಾನು ನಿನ್ನೆ ಹೇಳಿದ್ದೇನೆ, ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬೇಲ್ ಮೇಲಿದ್ದಾರೆ. ಬೇಲ್ ಮೇಲಿದ್ದವರು ಇವ್ರಿಗೆ ನೈತಿಕತೆ ಅವ್ರ ಹದಿನೈದು ಪ್ರಶ್ನೆ ಕೇಳ್ಯಾರ. ಇಂಟರ್ನಲ್ಲಿ ಕಾಂಗ್ರೆಸ್ನವ್ರು ಕೇಳಿದ್ದಾರೆ ಇದು ಚರ್ಚೆ ನಡೆದಾಗ, ನೀವೆಲ್ಲ ಬೇಲ್ ಮೇಲೆ ಇದ್ದೀರಿ ಅಂತ ಹೇಳ್ಯಾರ ಅವ್ರು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ವಾದ್ರಾಗ. ಈಗ ಒಬ್ಬರಾದ್ರೂ ಧೈರ್ಯ ಮಾಡಿದ್ದಾರ, ಅವ್ರಿಗೆ ಅಭಿನಂದನೆ ಹೇಳ್ತೇನೆ. ಸ್ನೇಹಮಯಿ ಕೃಷ್ಣ ಮೇಲೂ ದೂರ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಈ ಬ್ಲಾಕ್ ಮೇಲ್ ತಂತ್ರವನ್ನೇ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲದರಲ್ಲಿಯೂ ಬ್ಲಾಕ್ ಮೇಲ್ ತಂತ್ರವನ್ನೇ ನಡೆಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ವಿಜಯೇಂದ್ರನ ಹತವು ಮಾಡಲಿಕ್ಕೆ ಒಂದು ಜಾರಕಿಹೊಳಿ ಸಭೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಉತ್ತರ ಹೇಳಿದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಗಮನಿಸಿ ಈ ಹರಿಯಾಣ ಎಲೆಕ್ಷನ್ ಮುಗಿದ ನಂತರ ಎಲ್ಲವೂ ಸರಿಯಾದ. ಸರ್, ಈಗ ಸಿದ್ದರಾಮಯ್ಯನವರ ಮೇಲೆ ಗಂಭೀರ ಆರೋಪ ಇದೆ. ಅವರು ದಸರಾವನ್ನ ಉದ್ಘಾಟನೆ ಮಾಡಬಾರ್ದು ಅಂತೇಳಿ ದೂರದಾರ ತಿಳಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ನೋಡಿ, ಅವ್ರು ಏನೂ ಮಾಡಬಾರ್ದು, ಆದ್ರೆ ಅವ್ರಿಗೆ ದಪ್ಪ ಚರ್ಮದವರು, ಹಿಂಗಾಗಿ ಅವ್ರು ಎಲ್ಲವನ್ನೂ ಮಾಡ್ತಾರೆ. ಅವ್ರು ಏನೂ ಮಾಡಬಾರ್ದು, ಈಗ ಅಧಿಕಾರನೇ ತಗೋಬಾರ್ದು. ಅವರು ಯಾವುದೇ ರೀತಿಯಾದಂತಹ ಪ್ರಮುಖ ಅವ್ರ ತಕ್ಷಣ ರಾಜೀನಾಮೆ ಕೊಡ್ಬೇಕನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆಯಲ್ಲಿ ಬರ್ತದ. ಮರ್ಯಾದೆ ಇದ್ರೆ ಅವರು ದಸರಾ ಬಿಡ್ರಿ, ದಸರಾ ಒಂದು ಪವಿತ್ರವಾದಂತಹ ನಾಡಿನ ಉತ್ಸವ, ಇನ್ ಯಾವ್ದು ಮಾಡಬಾರ್ದು. ಒಂದು ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕ್ಬಾರ್ದು ಅವರು. ಅದೇನ ಆದ್ರೆ ಅವರು ಕಾಂಗ್ರೆಸ್ ಪಾರ್ಟಿ, ನಾನು ನಿನ್ನೆ ಹೇಳಿದ್ದೇನೆ, ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬೇಲ್ ಮೇಲಿದ್ದಾರೆ. ಬೇಲ್ ಮೇಲಿದ್ದವರು ಇವ್ರಿಗೆ ನೈತಿಕತೆ ಅವ್ರ ಹದಿನೈದು ಪ್ರಶ್ನೆ ಕೇಳ್ಯಾರ. ಇಂಟರ್ನಲ್ಲಿ ಕಾಂಗ್ರೆಸ್ನವ್ರು ಕೇಳಿದ್ದಾರೆ ಇದು ಚರ್ಚೆ ನಡೆದಾಗ, ನೀವೆಲ್ಲ ಬೇಲ್ ಮೇಲೆ ಇದ್ದೀರಿ ಅಂತ ಹೇಳ್ಯಾರ ಅವ್ರು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ವಾದ್ರಾಗ. ಈಗ ಒಬ್ಬರಾದ್ರೂ ಧೈರ್ಯ ಮಾಡಿದ್ದಾರ, ಅವ್ರಿಗೆ ಅಭಿನಂದನೆ ಹೇಳ್ತೇನೆ. ಸ್ನೇಹಮಯಿ ಕೃಷ್ಣ ಮೇಲೂ ದೂರ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಈ ಬ್ಲಾಕ್ ಮೇಲ್ ತಂತ್ರವನ್ನೇ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲದರಲ್ಲಿಯೂ ಬ್ಲಾಕ್ ಮೇಲ್ ತಂತ್ರವನ್ನೇ ನಡೆಸ್ತಾ ಇದ್ದಾರೆ.